2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಭಯಂಕರ ಅದೃಷ್ಟ. ಆದರೆ ಈ ಒಂದು ದೊಡ್ಡ ಎಚ್ಚರಿಕೆ ಇದೆ, ಅದು ನಿಮಗೆ ಗೊತ್ತಾ? ಜುಲೈ ನಂತರ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಹಣ ಯೋಗ ಶುರುವಾಗುತ್ತೆ. ಆದರೆ ಅದಕ್ಕೂ ಮೊದಲು ಈ ತಪ್ಪನ್ನು ನೀವು ಮಾಡಬೇಡಿ. ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಜನ್ಮಕ್ಕೆ ಕೇತು ಪ್ರವೇಶ ಆಗ್ತಿದ್ದಾನೆ. ಇದರಿಂದ ಕರ್ಕಾಟಕ ರಾಶಿಯ ಜೀವನಕ್ಕೆ ಶುಭವ ಅಶುಭವ? ನಿಮ್ಮ ಶತ್ರುಗಳು ಸುತ್ತಲೂ ಇದ್ದರೂ ಕೂಡ ನೀವು ಗೆಲ್ತೀರಾ? 2026ರ ಕರ್ಕಾಟಕ ರಾಶಿ ರಹಸ್ಯ ಇಲ್ಲಿದೆ. ಈ ವರ್ಷ ನಿಮ್ಮ ಹಣ ಬರುತ್ತೆ, ಆದರೆ ಕೈಯಲ್ಲಿ ಉಳಿಯುತ್ತಾ ಅಥವಾ ಇಲ್ವಾ? ಸಂಪೂರ್ಣ ಸತ್ಯವನ್ನ ಈ ವಿಡಿಯೋ ಮೂಲಕ ನೀವು ತಿಳ್ಕೊಳ್ಳಿ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ಏನು ಅಂತ ಗೊತ್ತಾ? ಕರ್ಕಾಟಕ ರಾಶಿಯವರಿಗೆ ಈ ಒಂದು ನಿರ್ಧಾರ ಜೀವನವನ್ನೇ ಬದಲಾಯಿಸಬಹುದು. ಅದೇನು ಅಂತ ನಿಮ್ಗೆ ಗೊತ್ತಾ? ಮಹಿಳೆಯರಿಗೆ 2026ರಲ್ಲಿ ಗೋಲ್ಡನ್ ಇಯರ್ ಆಗಬಹುದು. ಆದರೆ ಈ ಒಂದು ದೊಡ್ಡ ಹೆಜ್ಜೆಯನ್ನು ನೀವು ಇಡಲೇಬೇಕಾಗತ್ತೆ. ಯಾರನ್ನ ನಂಬಿದರೆ ನೀವು ಹಣವನ್ನು ಕಳ್ಕೊಳ್ತೀರಾ? 2026ರಲ್ಲಿ ಈ ರಾಶಿಯವರಿಗೆ ದೊಡ್ಡ ಎಚ್ಚರಿಕೆ. ಶಿವನ ಈ ಒಂದು ಪರಿಹಾರ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕಡಿಮೆ ಆಗಬಹುದು. ಯಾವುದು ಆ ಪರಿಹಾರ? ವೀಕ್ಷಕರೇ ನಮಸ್ಕಾರ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ಒಂದು ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ, 2026ನೇ ಸಾಲಿನ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ವಿಡಿಯೋನ ನೀವು ಕೊನೆಯವರೆಗೂ ನೋಡಿದಾಗ ಮಾತ್ರ ನಾನು ಏನೇನು ಹೇಳ್ತೀನಿ ಅದು ನಿಮ್ಗೆ ಅರ್ಥವಾಗುತ್ತೆ. ಜೊತೆಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕರ್ಕಾಟಕ ರಾಶಿಯವರ 2026ನೇ ಸಾಲಿನ ಪರಾಭವ ನಾಮ ಸಂವತ್ಸರದ ಯುಗಾದಿ ವರ್ಷ ಫಲ ಹೇಗಿದೆ ಅಂತೇಳಿ ಪರಿಶೀಲನೆ ಮಾಡ್ತಾ ಹೋಗೋಣ. ಕರ್ಕಾಟಕ ರಾಶಿಯವರಿಗೆ ಚಂದ್ರನು ರಾಷ್ಟ್ರಾಧಿಪತಿ ಆಗಿರ್ತಾನೆ. 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿ ವರ್ಷ ಫಲವನ್ನ ಪರಿಶೀಲನೆ ಮಾಡಿದಾಗ ಈ ರಾಶಿಯವರ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಕೆಲಸ ಸವಾಲುಗಳ ಮಿಶ್ರಣ ಕಂಡು ಬರ್ತಾ ಇದೆ. ಈ ರಾಶಿಗೆ ಸೇರಿದ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದವರು ಈ ವರ್ಷ ವಿಶೇಷ ಅನುಭವಗಳನ್ನು ಎದುರಿಸಬೇಕಾಗತ್ತೆ. ಗ್ರಹ ಸ್ಥಿತಿಯನ್ನ ಗಮನಿಸಿದರೆ ಗುರುಗ್ರಹವು ಮೊದಲ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಸಂಚಾರ ಆಗ್ತಿದೆ. ಇದು ಆರ್ಥಿಕ ವಿಷಯಗಳಲ್ಲಿ ಕ್ರಮೇಣ ಬೆಳವಣಿಗೆ ತರುವ ಸೂಚನೆ ನೀಡ್ತಾ ಇದೆ. ಶನಿ ಗ್ರಹವು 9ನೇ ಭಾವದಲ್ಲಿ ವರ್ಷ ಪೂರ್ತಿ ಇರುವುದರಿಂದ ಧಾರ್ಮಿಕ ಚಿಂತನೆಗಳು, ಯಾತ್ರೆಗಳು ಮತ್ತು ಜೀವನದ ಅರ್ಥವನ್ನು ಹುಡುಕುವ ಮನೋಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ರಾಹು 8ನೇ ಸ್ಥಾನದಿಂದ 7ನೇ ಸ್ಥಾನಕ್ಕೆ ಬರುವುದರಿಂದ ಸಂಬಂಧಗಳಲ್ಲಿ ಏರುಪೇರುಗಳು ಸಾಧ್ಯವಾಗುತ್ತವೆ. ಕೇತು 2ನೇ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಾತಿನ ಮೇಲೆ ನಿಯಂತ್ರಣ ಅಗತ್ಯವಾಗಿರುತ್ತದೆ. ಈ ವರ್ಷದಲ್ಲಿ ಆದಾಯ ಉತ್ತಮವಾಗಿದ್ದು ಹಲವು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಆದರೆ ವ್ಯಯವನ್ನ ಅಂದರೆ ಖರ್ಚನ್ನ ನಿಯಂತ್ರಣ ಮಾಡಿಕೊಳ್ಳದೆ ಇದ್ರೆ ಉಳಿತಾಯ ಮಾಡುವುದು ಕಡಿಮೆ ಆಗುವ ಸಾಧ್ಯತೆ ಇದೆ. ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಬಹುದು, ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳು ಹಾಗೂ ಮಾನಸಿಕ ಒತ್ತಡ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಕೊಡುವುದು ಅವಶ್ಯಕ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದರೆ ನಿಮಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಕೆಲವರಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ವ್ಯಾಪಾರ ಮಾಡುವವರಿಗೆ ಸಣ್ಣ ಮಟ್ಟಿನ ಅಡಚಣೆಗಳು ಎದುರಾಗಬಹುದು, ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಲಾಭ ಸಾಧ್ಯ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳು ಮತ್ತು ದಿನಸಿ ಅಂಗಡಿ ನಡೆಸೋರಿಗೆ ಈ ವರ್ಷ ಶುಭಕರವಾಗಿದೆ. ಮಹಿಳೆಯರಿಗೆ ಈ ವರ್ಷ ಸ್ವಾವಲಂಬನೆ ಹೆಚ್ಚಾಗ್ತಾ ಹೋಗುತ್ತೆ. ಸಣ್ಣ ಉದ್ಯಮಗಳು, ಸೀರೆ ವ್ಯಾಪಾರ, ಬ್ಯೂಟಿ ಪಾರ್ಲರ್ ಇವುಗಳಲ್ಲಿ ಯಶಸ್ಸನ್ನ ಕಾಣಬಹುದು. ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನವನ್ನ ಸುಧಾರಿಸ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಸಂತೋಷವಿರುತ್ತದೆ, ಮಕ್ಕಳಿಂದ ಸಂತೋಷ ಸಿಗುತ್ತದೆ. ಆದರೆ ವರ್ಷದ ಕೊನೆಯ ಭಾಗದಲ್ಲಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ದೂರವಾಗುವ ಅಥವಾ ಅವರ ಜೀವನದಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಸಮನ್ವಯ ಇರಬಹುದು. ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಹಗಳು ಸಂಭವಿಸಬಹುದು. ಜುಲೈ ಮತ್ತು ಆಗಸ್ಟ್ ನಂತರ ಆಕಸ್ಮಿಕ ಧನಲಾಭ ಸಾಧ್ಯತೆ ಇದೆ. ಆದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಆ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕಾಗತ್ತೆ. ಭೂಮಿ ಮತ್ತು ಆಸ್ತಿ ವಿಚಾರಗಳಲ್ಲಿ ಲಾಭದ ಸೂಚನೆಗಳಿವೆ. ಮನೆ ನಿರ್ಮಾಣ ಅಥವಾ ರಿಪೇರಿ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬಂದರೂ ಕೊನೆಯಲ್ಲಿ ಯಶಸ್ಸು ಸಿಗುತ್ತದೆ. ಗುತ್ತಿಗೆದಾರರು ಮತ್ತು ನಿರ್ಮಾಣ ಕ್ಷೇತ್ರದವರಿಗೆ ಇದು ಉತ್ತಮ ವರ್ಷವಾಗಿದೆ. ವರ್ಷದ ಕೊನೆಯ ಭಾಗದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಯಾರನ್ನಾದರೂ ನಂಬಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಮೋಸವಾಗುವ ಸಾಧ್ಯತೆ ಇದೆ.
ಆದ್ದರಿಂದ ಈ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಹೆಚ್ಚು ತೊಡಗಿಸಿಕೊಳ್ಳದೇ ಇರೋದೇ ಉತ್ತಮ. ಕೀರ್ತಿ ಮತ್ತು ಪ್ರತಿಷ್ಠೆಗೆ ಸ್ವಲ್ಪ ಧಕ್ಕೆಯಾಗುವ ಸಂದರ್ಭಗಳು ಬರಬಹುದು. ಆದ್ದರಿಂದ ಶಾಂತವಾಗಿ ವಿವೇಕದಿಂದ ನಡೆದುಕೊಳ್ಳುವುದು ಉತ್ತಮ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಕೆಲವರು ಉದ್ಯೋಗ ಬದಲಾವಣೆ ಅಥವಾ ಹೊಸ ವ್ಯವಹಾರ ಆರಂಭಿಸುವ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪರಿಹಾರವಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗಿರುತ್ತದೆ. ಸೋಮವಾರ ಮತ್ತು ಗುರುವಾರ ವಿಶೇಷ ಪೂಜೆ ಮಾಡುವುದು ಉತ್ತಮ. ಓಂ ನಮಃ ಶಿವಾಗೆ ಶಿವಾಗೆ ನಮಃ ಓಂ ಅಂತ ಹೇಳಿ ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡೋದ್ರಿಂದ ಮನಃಶಾಂತಿ ದೊರೆಯುತ್ತದೆ. ಶ್ರಾವಣ ಮತ್ತು ಕಾರ್ತಿಕ ಮಾಸಗಳಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸುವುದು ವಿಶೇಷ ಫಲ ನೀಡುತ್ತದೆ. ಕಾಲಭೈರವನ ದೇವಸ್ಥಾನ ಅಥವಾ ಶಿವಕ್ಷೇತ್ರಗಳಲ್ಲಿ ಒಂದು ದಿನ ಕಳೆದರೆ ದೋಷ ನಿವಾರಣೆಯಾಗುತ್ತದೆ. ಧರ್ಮಸ್ಥಳ, ಆದಿಚುಂಚನಗಿರಿ ಈ ರೀತಿಯ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದು ಒಳ್ಳೆಯದು. ಈ ವರ್ಷದಲ್ಲಿ ಕನಿಷ್ಠ 3 ವಿವಾಹಗಳಿಗೆ ಸಹಾಯ ಮಾಡುವುದರಿಂದ ಪುಣ್ಯ ಫಲ ಹೆಚ್ಚಾಗ್ತಾ ಹೋಗುತ್ತೆ. ಬಿಳಿ ಮತ್ತು ಹಳದಿ ಬಣ್ಣಗಳನ್ನು ಹೆಚ್ಚು ಬಳಸುವುದು ಶುಭಕರ. ಅದೃಷ್ಟ ಸಂಖ್ಯೆಗಳು 1 ಮತ್ತು 5. ಒಟ್ಟಾರೆ 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಸುಮಾರು 75% ಶುಭ ಫಲಗಳನ್ನು ಕೊಡುವ ಸಾಧ್ಯತೆ ಇದೆ. ಸ್ವಲ್ಪ ಸವಾಲುಗಳಿದ್ದರೂ ಕೂಡ ಸರಿಯಾದ ನಿರ್ಧಾರ ಮತ್ತು ಧೈರ್ಯದಿಂದ ನೀವು ಯಶಸ್ಸನ್ನು ಸಾಧಿಸಬಹುದಾಗಿದೆ. ಶನಿ 9ನೇ ಮನೆಯಲ್ಲಿ ಇರೋದ್ರಿಂದ ಅದೃಷ್ಟ ಮನೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಶಿವನ ಪೂಜೆ ಮತ್ತು ವಿಷ್ಣುವಿನ ಪೂಜೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದೃಷ್ಟವನ್ನು ತರುತ್ತೆ. ಜೊತೆಗೆ 9ನೇ ಮನೆಯನ್ನು ನಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮನೆ ಅಂತ ನಾವು ಹೇಳ್ತೀವಿ. ಶನಿಯೂ ಕೂಡ ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಧಾರ್ಮಿಕ ಆಧ್ಯಾತ್ಮಿಕತೆಯನ್ನು ರೂಢಿಸಿಕೊಂಡಾಗ ಹಲವಾರು ಸಮಸ್ಯೆಗಳಿಂದ ನೀವು ಹೊರಬರಬಹುದು. ಜೊತೆಗೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರಿಂದ ಕೂಡ ನಿಮಗೆ ಜೀವನದಲ್ಲಿ ಅದೃಷ್ಟ, ಹಣದ ಅವಕಾಶ, ಕ್ರಮೇಣ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ನೀವು ಕಾಣಬಹುದಾಗಿದೆ. ಇವಿಷ್ಟು ಕರ್ಕಾಟಕ ರಾಶಿಯವರ ಪರಾಭವ ನಾಮ ಸಂವತ್ಸರದ 2026ನೇ ಸಾಲಿನ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಈ ಒಂದು ಪರಾಭವ ನಾಮ ಸಂವತ್ಸರದ ವರ್ಷ ಫಲ ಹೇಗಿದೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಒಂದು ವಿಡಿಯೋನ ಹೊತ್ತು ತರ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.